ಬಂಧಿಸಿ ಬಂಧಿಸಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಸುಜಯ್ ಕುಮಾರ್ ಕೇಳಿ ಹಂಗೆ ಮಾತಾಡ್ಬಿಡಿ. ಬೇಕೇ ಬೇಕು ಬೇಕೇ ಬೇಕು ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ದಲಿತ ವಿರೋಧಿ ಸುಜಯ್ ಕುಮಾರ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಇವತ್ತು ಜೈ ಭೀಮ್ ಅಖಿಲ ಭಾರತ ದಲಿತ ಸ್ಮೃತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೃಹತ್ ತಮಟೆ ಚಳವಳಿ ನಂಬಿಕೊಂಡಿದ್ವಿ. ಕಾರಣವೇನೆಂದರೆ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ ಅವರು ಜಾತಿ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ. ಸುಮಾರು ಒಂದು 4,000 ಫೈಲ್ಗಳನ್ನ ಅವರ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಪೋಡಿಗಳು ಮಾಡ್ತೀರಾ ವಿಲೇವಾರಿ ಇಟ್ಕೊಂಡಿದ್ದಾರೆ. ಸುಮಾರು 5 ತಾಲೂಕು ಬರ್ತದೆ. 5 ತಾಲೂಕುಗಳಲ್ಲಿ 4 ತಾಲೂಕುಗಳಲ್ಲಿ ಇಡೀ ನಮ್ಮ ದಲಿತರ ಅಧಿಕಾರಿಗಳಿದ್ದಾರೆ ಅಂತೇಳಿ ಏನು ಎಲ್ಲರನ್ನೂ ಎಸ್ಸಿಗಳನ್ನೇ ಹಾಕ್ಬಿಟ್ಟವ್ರೆ. ಇಲ್ಲಿ ಕಂದಾಯ ಸಚಿವರಿಗೇನು ಸ್ವಲ್ಪ ಇದಿಲ್ಲೇನ್ರಿ ಅಂತ ಹೇಳ್ಬಿಟ್ಟು ದಲಿತರಿಗೆ ಧೋರಣೆ ಮಾಡ್ತಾ ಇದ್ದಾರೆ ಆ ಮನುಷ್ಯ. ಅದು ಬಿಡಬೇಕು. ಆಮೇಲೆ ಅನಂತರ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಪೋಡಿ ಮಾಡಬೇಕಾದ್ರೆ 40ರಿಂದ 50 ಲಕ್ಷಗಳು ವಸೂಲಿ ಮಾಡ್ತಾನಂತೆ ಆ ಮನುಷ್ಯ. ಅದು ಆಗಬಾರ್ದು. ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಇಲ್ಲಿಂದ ಅಮಾನತುಗೊಳಿಸಿ ಬೇರೆ ಕಡೆ ವ್ಯವಸ್ಥಿತ ಮಾಡಬೇಕು. ಅನಂತರ ಬಂದ್ಬಿಟ್ಟು ನಾವು ದಲಿತಗಳೇನಾರ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಕಾದ್ರೆ ನಾವು ಮಾಹಿತಿಗಳೇನಾರು ಹಾಕಿದರೆ ಯಾಕ್ರಿ ಕೊಡಬೇಕಂತೇಳಿ ನಮಗೆ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾನೆ ಮನುಷ್ಯ. ಅದನ್ನ ಇಮಿಡಿಯೇಟ್ ಅದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಅದು ವಿಚಾರದಲ್ಲಿ ಇನ್ನೂ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಬಂದಾದಮೇಲೆ ನಾನು ಬಹಿರಂಗವಾಗಿ ಚರ್ಚೆ ಮಾಡ್ತಾಯಿದ್ದೀನಿ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಆಂಜನಪ್ಪನವ್ರು ಬಂದವರು, ಅಟ್ರಾಸಿಟಿ ಕಮಿಟಿ ಮೆಂಬರು, ಮತ್ತು ಆಮೇಲೆ SR ನಾಯಕ್ ಸರ್ ಇದ್ದಾರೆ, ಅವರು ಬಂದವರೇ, KC ಪ್ರಸಾದ್ ಅವರು ಬಂದರೆ, ಇನ್ನೂ ಹಲವಾರು ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಭಾಳ ವ್ಯವಸ್ಥಿತವಾಗಿ ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಈಗೇನು ಅರ್ಜೆಂಟ್ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ಒಂದು ಭೇಟಿ ಕೊಡೋಕ್ಕೆ ನಾನು ವ್ಯವಸ್ಥಿತವಾಗಿ ಇದು ಮಾಡ್ತಾಯಿದ್ದೀನಿ. ಈ ನಮ್ಮ ವಿಚಾರದಲ್ಲಿ ಭಾಳ ನಮಗೆ ದಲಿತರಿಗೆ ಅನಾನುಕೂಲ ಆಗ್ತಾಯಿದೆ. ಎಲ್ಲ ರೀತಿಯಲ್ಲಿ ವ್ಯವಸ್ಥಿತ ಆಗಬೇಕು. ಅದೇ ರೀತಿಯಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆನಂತರ ನಮ್ಮ ಲೋಕೋಪಯೋಗಿ ಇಲಾಖೆ, ಆಮೇಲೆ ಪಂಚಾಯತ್ ರಾಜ್ ಇಲಾಖೆ, ಇನ್ನೂ ಹಲವಾರು ಸಾರಿಗೆ ಇಲಾಖೆಯಿಂದ ಭಾಳ ಅನಾನುಕೂಲ ಆಗ್ತಾಯಿದೆ ನಮಗೆ. ಈ ಇಲಾಖೆಗಳಿದ್ರಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಸರ್ಕಾರ ಇದು ಏನು ಸರ್ಕಾರ ಇದೆ ಅಂತ ಗೊತ್ತಿಲ್ಲ, ಬಿದ್ದೋಗಿದೆ ಅಂತ ಗೊತ್ತಿಲ್ಲ. ಈಗಂತೂ ಈ ಭ್ರಷ್ಟಾಚಾರ ಮುಳುಗ್ತಾ ಇದೆ. ಈಗ ಪೊಲೀಸ್ ಅಧಿಕಾರಿಗಳೇ ನೋಡಬೇಕು. ಗೃಹ ಇಲಾಖೆಯಲ್ಲಿ ಪೊಲೀಸರು ಹೇಳ್ಕೊಟ್ಬಿಟ್ಟು ರೋಲ್ ಕಾಲ್ ಮಾಡಿಸೋದು, ಗಲಾಟೆಗಳು ಮಾಡಿಸೋದು, ಆಮೇಲೆ ಅವರೇ ಕಳ್ತನಗಳು ಮಾಡಿಸೋದು, ಅದೇ ಮಾಡ್ತಾಯಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಇದೆಯಾ ಸತ್ತೋಗಿದೆ ಅಂತ ನಮಗಂತ ಅರ್ಥ ಆಗಿದ್ದಿಲ್ಲ. ಈ ಒಂದು ವಿಚಾರದಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಲಿಮಿಟೇಷನ್ ತೊಗೊಂಡ್ರೆ ಇಡೀ ದಲಿತರ ಮೇಲೆ ದೌರ್ಜನ್ಯ ಮಾಡೋದು. ಆಮೇಲೆ ನವೆಂಬರ್ 26ನೇ ತಾರೀಕು ನಾವು ಸಂವಿಧಾನ ದಿನಾಚರಣೆ ಮಾಡಬೇಕಾದ್ರೆ ಅದನ್ನು ಖಂಡಿಸೋರೆ. ದಲಿತರಿಗೆ ಬಹಿಷ್ಕಾರ ಹಾಕಿದ್ದಾರೆ. BK ಮಂಜು ಅನ್ನೋರು ಬಹಿಷ್ಕಾರ ಹಾಕಿದ್ದಾರೆ. ಅದನ್ನು ನಾವು ಈ ಬರೋ ತಿಂಗಳು ನಾವು 26ನೇ ತಾರೀಕು ನಾವು ಇದೇ ತಿಂಗಳು 26ನೇ ತಾರೀಕು ಒಳ್ಳೆಯ ಹೋರಾಟ ಮಾಡ್ತೀವಿ. ನಮ್ಮ ಯಾವುದೇ ವಿಚಾರದಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಿಲ್ಲಿಸೋದಿಲ್ಲ ನಾವು. ಯಾಕಂದರೆ ನಾವು ನಮ್ಮ ಎಲ್ಲ ವಿಚಾರದಲ್ಲಿ ಎಲ್ಲರಿಗೂ ಹೇಳಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ಒಂದು ಸಭೆ ಮಾಡಿ ಆ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ನನ್ನ ಮಾತಿಗೆ ಇರುವ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಮೊನ್ನೆ ಚಿನ್ನಿಯನ್ನು ಹಿಡ್ಕೊಂಡು ಹೊಡೆದು ಬಿಸಾಕವ್ರೆ. ಅಟ್ರಾಸಿಟಿ ಕೇಸ್ ಆಗಿದೆ ವೈಟ್ ಫೀಲ್ಡಲ್ಲಿ. ಇದುವರೆಗೂ ಅವ್ರು ಬಂದಿಲ್ಲ. ಆಮೇಲೆ ಅವ್ರ ವಿರುದ್ಧವಾಗಿ ಇನ್ನೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮೇಲೆ FIR ಮಾಡಿದ್ರೆ ಅದು ಖಂಡನೆ ಆಗುತ್ತೆ. ಅಲ್ಲಿ ACP ಮತ್ತು DCPಗಳು ನಿಬ್ಬನ್ನು ಸಸ್ಪೆಂಡ್ ಮಾಡಬೇಕು. ಇವತ್ತಿನ ಉದ್ದೇಶ ನಾವೇನು ನಮ್ಮ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಜೈ ಭೀಮ್ ಅಖಿಲ ಭಾರತ ಇಲಾಖೆ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳ ಒಕ್ಕೂಟ ಇವತ್ತು ಒಂದು ನಿರ್ಧಾರ ಮಾಡ್ತಾ ಇದ್ದೀವಿ. ವಿಜಯ್ ಕುಮಾರ್ ಭೂ ದಾಖಲೆ ಸಹಾಯಕ ನಿರ್ದೇಶಕನ ಇವನ ಆಸ್ತಿ ಪಾಸ್ತಿ ಮೊದಲು ತನಿಖೆ ಆಗಬೇಕು. ಇವನಿಗೆ ರಾಜಕೀಯ ಹಿನ್ನೆಲೆ ಏನಂತ ಮೊದಲು ಗೊತ್ತಾಗಬೇಕು. ಈತ ದಲಿತರನ್ನ ಏಕವಚನದಲ್ಲಿ ಮಾತಾಡ್ಸೋದು, ದಾಖಲೆ ಕೊಡದೇ ಇರೋದು, ಈತನ ಬಗ್ಗೆ ಒಂದು ತನಿಖೆ ಆಗಬೇಕು. ಕೂಡಲೇ ಈತನ ವರ್ಗಾವಣೆ ಮಾಡಬೇಕು. ಒಂದು ವೇಳೆ ವರ್ಗಾವಣೆ ಸರ್ಕಾರ ಮಾಡದೇ ನಮ್ಮ ಪಕ್ಷದಲ್ಲಿ ಇದು ಒಂದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ನಾವು ಕೈಗೊಳ್ತೀವಿ. ಸುಮಾರು ಇದೇ ಫ್ರೀಡಮ್ ಪಾರ್ಕಲ್ಲಿ ಒಂದು 25 50 ಸೇರಿಕೊಂಡು ಉಗ್ರವಾದ ಅಂತ ಹೋರಾಟ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹಾಗೆ ಇವತ್ತೇನಿದೆ ದಲಿತರ ಮೇಲೆ ನಮ್ಮ ಚಿನ್ನಿಯವ್ರ ಬಗ್ಗೆ ಒಂದು ಉಡಿ ಚಿನ್ನಿಯವರು ಅಪ್ರತಿಮ ಸಮಾಜ ಸೇವಕರು. ಎಲ್ಲ ಮಾಧ್ಯಮದವ್ರ ಬಗ್ಗೆ ಅವರು ಭೇಟಿ ಮಾಡ್ಬೋದು. ಅವರು ಅಪ್ರತಿಮ ಸಮಾಜ ಸೇವಕರು. ದಲಿತರನ್ನ ಒಂದು ಏಕೈಕ ಕಾರಣಕ್ಕೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರು ಕೊಟ್ಟಂಥ ಕಂಪ್ಲೇಂಟ್ನ ತಗೊಂಡಿದ್ದಾರೆ. ಲೇಟ್ ಮಾಡಿ ನಾವು ಒತ್ತಡ ಮಾಡಿದ ಕೇಸ್ ಹಾಕಿದ್ದಾರೆ. ಜೊತೆ ಕೌಂಟ್ರ್ ಕೇಸ್ ಹಾಕಂತ ಪ್ರಮೇಯನೇ ಇರಲ್ಲ ಅದರೊಳಗೆ. ಅದ್ರ ಬಗ್ಗೆ ಉನ್ನತವಾದ ತನಿಖೆ ಆಗಬೇಕು.
ಆಮೇಲೆ ಪೊಲೀಸ್ನವರು ಈ ಧೋರಣೆ ಬಿಡಬೇಕು. ಏನಾದ್ರು SC/ST ಕೇಸ್ ಕೊಟ್ಟ ತಕ್ಷಣ ನಮ್ಮ ಎದುರುಗಡೆ ಪಾರ್ಟಿಯವರಿಗೆ ನೀವೊಂದು ಕೇಸ್ ಕೊಡ್ರಿ, ಕೌಂಟರ್ ಕೇಸ್ ಕೊಡ್ರಿ ಅನ್ನೋ ಒಂದು ಧೋರಣೆ ಇವತ್ತು ಪೊಲೀಸರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳೋಂಗಿಲ್ಲ. ದಿನ ಬೆಳಗ್ಗೆ ಮಾಧ್ಯಮದಲ್ಲಿ ದಿನಪತ್ರ ಪೇಜ್ ತೆಗೆದ್ರೆ ಯಾವುದೇ ರೈತರ ಪರ ಹೋರಾಟ ಇರಲ್ಲ, ಯಾವುದೇ ಒಂದು ಸಮಸ್ಯೆ ಹೋರಾಟ ಇರಲ್ಲ, ಯಾವುದೇ ಸೈನ್ಯದ ಬಗ್ಗೆ ಎಲ್ಲ ಪೊಲೀಸರ ಬಗ್ಗೆ ಪೊಲೀಸರ ಘನಗಾಂಭೀರ್ಯ ಅವರ ಮಾಡೋ ಶೌರ್ಯ ಸಾಹಸದ ಬಗ್ಗೆನೇ ಇರ್ತದೆ. ಆ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಕಳ್ತನ ಮಾಡ್ತಾರೆ ಅಂದರೆ ಇನ್ನು ಅವ್ರು ನಮಗೆಲ್ಲ ರಕ್ಷಣೆ ಕೊಡ್ತಾರೆ, ಅವ್ರಿಗೆ ಅವರೇ ರಕ್ಷಣೆ ಕೊಡೋಕ್ಕಾಗಿಲ್ಲ. ಇದ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಮತ್ತು ಈ ರೀತಿ ಏನಾದರೂ ಉದಾಸೀನ ಮಾಡೋದೇ ಆದರೆ ನಾವು ಈ ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ದಲಿತರ ಕೂಗು, ಈ ದಲಿತರ ಕೂಗು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಯಾವ ಟೈಮಲ್ಲಿ ಸ್ಫೋಟಕ ಆಗುತ್ತೆ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಹಾಗೆ ಸರ್ಕಾರ ಉನ್ನತ ಅಧಿಕಾರಿಗಳ ಕ್ರಮ ತಗೊಳ್ಬೇಕು. ಯಾವ್ಯಾವ ಇಲಾಖೆಯಲ್ಲಿ 33 ಎಲ್ಲ ದಲಿತರುಗಳಿದ್ದಾರೆ. ಅದಪ್ಪ ಏನಾದ್ರು ಕೇಳೋಕ್ಕಾರೆ ಆಮೇಲೆ ಯಾರೇ ನೀವು ಅಂತ ಕೇಳೋದು, ಅವ್ರಿಗೇನು ಮಾಹಿತಿಗಳಿರಲ್ಲ. ಯಾರು ಅಟ್ರಾಸಿಟಿ ಕಮಿಟಿ ಆದರೆ ನೀವೇನು ಕಮಿಟಿ ಅಂದ್ರೇನ್ರಿ, ಅಟ್ರಾಸಿಟಿ ಕಮಿಟಿ ಅಂದ್ರೆ ಏನ್ರಿ, ಅದೆಲ್ಲಿಂದ ಅವ್ರಿಗೆ ಎಷ್ಟೋ ಜನ ಮಾಹಿತಿ ಇಲ್ಲ. ಇದನ್ನು ನಮ್ಮ ಅಧಿಕಾರಿಗಳು ಅವರಿಗೆ ಕಿವಿ ಹಿಂಡಿ ಅಟ್ರಾಸಿಟಿ ಕಮಿಟಿ ಏನು, ಯಾಕೋಸ್ಕರ ಅವ್ರನ್ನ ನೇಮಕ ಮಾಡಿದ್ದೀವಿ, ಅವ್ರ ಕರ್ತವ್ಯ ಏನಂತ ಅವ್ರು ತಿಳ್ಕೊಬೇಕಾಗ್ತದೆ. ಇಂಥ ಅನಾಲಾಯಕ ಅವಿದ್ಯಾವಂತ ಇವತ್ತು ಅಧಿಕಾರಿಗಳು ಇಲ್ಲಿ ಸರ್ಕಾರದಿಂದ ಹೇಳೋಕ್ಕೆ ನಮ್ಮ ನಾಚಿಕೆ ಆಗುತ್ತೆ. ಅದರಿಂದ ಇವತ್ತೇನು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ಮುಂದೆ ಉಗ್ರ ರೂಪವಾದಂಥ ಹೋರಾಟ ನಾವು ಮಾಡಲಿಕ್ಕೆ ನಾವು ಸರ್ಕಾರನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಆಸ್ಪದ ಕೊಡಲ್ಲ ಅಂತೇಳಿ ನಾವು ಹೇಳ್ತಾ ನನ್ನ ಮಾತುಗಳನ್ನು